ನಮಸ್ಕಾರ ಪ್ರಿಯ ವೀಕ್ಷಕರೇ, ನಾನು ಮೇಲ್ಕುಂಟೆ ಬೂತ್ರಾಜು ಮಾತಾಡ್ತಾ ಇರೋದು. ವಿಷಯ ಏನಪ್ಪ ಅಂತಂದರೆ, ಈ ದಿನ ಮೇಲ್ಕುಂಟೆ ಗ್ರಾಮದ ಕೆರೆಗೆ ಹೊಂದಿಕೊಂಡಂತೆ ಚಿಕ್ಲಿಂಗೈನ ಕಟ್ಟೆಗೆ ನಾವು ಇಲ್ಲಿ ವೀಕ್ಷಣೆ ಮಾಡೋಕ್ಕೆ ಬಂದಿದ್ವಿ. ಬಂದಂಥ ಸಂದರ್ಭದಲ್ಲಿ 3-4 JCPಗಳು ಇಲ್ಲಿ ಭೂಮಾಫಿಯಾ ಮಾಡ್ತಾ ಇದ್ದಾರೆ. ಯಾವುದೇ ಸರ್ಕಾರದಿಂದ ಯಾವುದೇ ಪರ್ಮಿಷನನ್ನು ಪಡೆಯದೆ ಬೇಕಾಬಿಟ್ಟು ಅಂದರೆ ಅವರು ಯಾವುದೇ ಸರ್ಕಾರದ ಗೈಡ್ಲೈನ್ಸ್ ಇಲ್ದಲೇ ಎಷ್ಟು ಆಳ ಬೇಕಾದರೂ ತೆಗಿಬೋದು ಅನ್ನೋ ರೀತಿಯಲ್ಲಿ ಯಾರೇ ಹೋಗಿ ಕೇಳಿದ್ರೆ ನಿಮ್ದೇನಿದೆ ತಾಂಬರ್ರಿ ಡಾಕ್ಯುಮೆಂಟ್ಸು ಅನ್ನೋ ಥರ JCP ಮಾಲೀಕರು ಮಾತಾಡ್ತಿದ್ದಾರೆ. ಹಾಗಾಗಿ ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಈ ಸ್ಥಳಕ್ಕೆ ಭೇಟಿ ನೀಡಿ ಇಲ್ಲಿನ ಹಾವಭಾವಗಳು ಮತ್ತು ಇಲ್ಲಿನ ವಾಸ್ತವ ಸತ್ಯವನ್ನು ಅರ್ಥಕೊಂಡು ದಯವಿಟ್ಟು ಇಲ್ಲಿನ ಸೂಕ್ತ ಕ್ರಮ ಕೈಗೊಳ್ಳಬೇಕು ಅಂತೇಳಿ ಈ ಮೂಲಕ ಕೇಳ್ಕೊಳ್ಳೋದಲ್ಲದೆ, ಜೊತೆಗೆ PRED ಇಲಾಖೆಗೆ ಫೋನ್ ಮಾಡಿದ್ರೆ ನಾವು ಪಂಚಾಯಿತಿಯವ್ರಿಗೆ ಹ್ಯಾಂಡ್ ಓವರ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಕಂದಾಯ ಇಲಾಖೆಗೆ ಫೋನ್ ಮಾಡಿದ್ರೆ PRED ಅವ್ರಿಗೆ ನಾವು ಹ್ಯಾಂಡ್ ಓವರ್ ಮಾಡಿದ್ದೀವಿ ಅಂತ ಹೇಳ್ತಾರೆ. ಹಿಂಗೆ ಎಲ್ಲರೂ ನುಣಿಚ್ಕೊಳ್ತಿದ್ದಾರೆ ಎಲ್ಲರೂ. ಹಾಗಾಗಿ ಈ ನುಣಿಚ್ಕೊಳ್ತಿರೋ ಉದ್ದೇಶ ಏನು ಅಂತ ನಮಗೆ ಅರ್ಥ ಆಗ್ತಾ ಇಲ್ಲ. ಯಾಕೆ ಅಂತಂದರೆ JCP ಮಾಲೀಕರ ಹತ್ರ ಇವ್ರಿಗೇನಾದರೂ ಸಂಬಂಧ ಇದೆಯಾ ಅನ್ನೋ ರೀತಿ ಮಾತಾಡ್ತಿದ್ದಾರೆ. ಈ ಅಧಿಕಾರಿಗಳು ಈ ಕೂಡಲೇ ಇದನ್ನು ಮೇಲಧಿಕಾರಿಗಳು ಇವ್ರನ್ನ ಬಿಟ್ಬಿಟ್ಟು ಇನ್ನೂ ಮೇಲಧಿಕಾರಿಗಳು ಯಾರಿದ್ದೀರೋ ಇದನ್ನು ಗಮನದಲ್ಲಿಟ್ಕೊಂಡು ಈ ಸ್ಪಾಟಿಗೆ ಬಂದು ಸ್ಪಾಟ್ ವೆರಿಫಿಕೇಷನ್ ಮಾಡಿ ದಯವಿಟ್ಟು ಇಲ್ಲಿನ ಜನಗಳಿಗೆ ನ್ಯಾಯ ಒದಗಿಸ್ಕೊಡ್ಬೇಕು. ಯಾಕೆ ಅಂತ ಅಂದರೆ ಇಲ್ಲಿ ಕುರಿಗಾಯಿಗಳು ಜಾಸ್ತಿ ಜನ ಇದ್ದಾರೆ, ದನಕರು ಜಾನುವಾರು ಸಾಕ್ತಾ ಇರ್ತಕ್ಕಂಥ ಸುಮಾರು ಕುಟುಂಬಗಳಿದ್ದಾವೆ. ಈ ಸಂದರ್ಭದಲ್ಲಿ ಕೆರೆ ತುಂಬಿದಂಥ ಸಂದರ್ಭದಲ್ಲಿ ಇಲ್ಲಿಗೆ ಬಂದಾಗ ಆಕಸ್ಮಿಕವಾಗಿ ನೀರು ಕುಡಿಸೋಂಥ ಸಂದರ್ಭಕ್ಕೆ ಹೋದಾಗ ಆಳ ಗೊತ್ತಿಲ್ಲದೆ ಇಲ್ಲಿ ಬಿದ್ದು ಯಾರೇ ಸತ್ರು ದಯವಿಟ್ಟು ಇದಕ್ಕೆ ಸಂಬಂಧಪಟ್ಟ ಅಧಿಕಾರಿಗಳೇ ಹೊಣೆಗಾರರಾಗಿರ್ತೀರ. ದಯವಿಟ್ಟು ಇದನ್ನು ನಮ್ಮ ಗಮನದಲ್ಲಿಟ್ಕೊಳ್ಳಿ. ದಯವಿಟ್ಟು ಇಲ್ಲಿಗೆ ಆದಷ್ಟು ಬೇಗ ಈ ಸ್ಥಳಕ್ಕೆ ಭೇಟಿ ನೀಡಿ ಪರಿಶೀಲನೆ ನಡೆಸಿ ಇಲ್ಲಿನ ಸಾರ್ವಜನಿಕರಿಗೆ ನ್ಯಾಯ ಕೊಡಿಸ್ಬೇಕು ಅಂತೇಳಿ ಈ ಮೂಲಕ ಲೂಟಿ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ಅಕ್ರಮ ಮಣ್ಣು ಲೂಟಿ ಮಾಡ್ತಕ್ಕಂಥದ್ದು ನಮ್ಮ ಶಿರಾ ತಾಲೂಕು ಮೇಲ್ಕುಂಟೆ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಬರ್ತಕ್ಕಂಥ ಚಿಕ್ಲಿಂಗಯ್ಯ ಕಟ್ಟೆ ಮೇಲ್ಕುಂಟೆ ಕೆರೆಗೆ ಹೊಂದಿಕೊಂಡಂತೆ ಈ ಒಂದು ಕೆರೆಯಲ್ಲಿ ಅಕ್ರಮ ಮಣ್ಣು ದಂಧೆ ನಡೀತಾ ಇದೆ. ಇದು ಸರ್ಕಾರದ ಅಧಿಕಾರಿಗಳನ್ನ ಈ ರೀತಿ ಮಣ್ಣು ಹೊಡಿತಾ ಇದ್ದಾರೆ ಅಂತಂದರೆ ಯಾರು ಸಹ ನಮ್ಮ ಗಮನಕ್ಕೆ ಬಂದಿಲ್ಲ ಅಂತಂದೇಳ್ಬಿಟ್ಟು ಹೇಳ್ತಾ ಇದ್ದಾರೆ. ಆದರೆ ಇಲ್ಲಿ ಪ್ರತಿನಿತ್ಯವೂ ಸಹ 2-3-4 JCPಗಳು ಕೆಲಸಗಳನ್ನು ಮಾಡ್ತಾ ಇದ್ದಾರೆ. ಅಧಿಕಾರಿಗಳ ಈ ವಿಚಾರಗಳನ್ನು ತಿಳಿಸಿದ್ರು ಸಹ ಅವರು ಶಾಮೀಲಾಗಿದ್ದಾರೆ ಅನ್ನೋ ಗೊತ್ತಾಗ್ತಾ ಇಲ್ಲ. ಯಾಕೆಂದರೆ ಎಷ್ಟು ವಿಚಾರಗಳನ್ನ ಅವರು ತಿಳಿದ್ರೂ ಸಹ ಮೌನವಾಗಿ ಕುಳಿತಿದ್ದಾರೆ. ಇದಕ್ಕೆ ಕಾರಣ ಏನಂತ ತಿಳಿದು ಬರ್ತಾ ಇಲ್ಲ. ಇದು ಸರ್ಕಾರಕ್ಕೆ ಸಹ ಅನ್ಯಾಯವನ್ನು ಮಾಡ್ಕೊಂಡು ಈ ರೀತಿಯ ಭೂಮಾಫಿಯಾ ಮಾಡ್ಕೊಂಡು ಮಣ್ಣು ಅಗಲದೊರಡೆಯನ್ನು ಮಾಡ್ತಾ ಇದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಎಚ್ಚೆತ್ಕೊಂಡು ಈ ಒಂದು ಭಾಗದಲ್ಲಿ ಬಂದ್ಬಿಟ್ಟು ವೀಕ್ಷಣೆ ಮಾಡಬೇಕು. ಈ ವಿಡಿಯೋ ಮಾಡ್ತಕ್ಕಂಥ ಉದ್ದೇಶ ಏನಪ್ಪ ಅಂದರೆ, ನೋಡಿಲ್ಲಿ ಇದೇ ನಮ್ಮ ಹಿಂಭಾಗದಲ್ಲಿ ಇರ್ತಕ್ಕಂಥದ್ದು ಕೆರೆ ಏರಿಬುಡ. ಇದು ಹಳ್ಳಿ ಭಾಷೆಯಲ್ಲಿ ಏರಿಬುಡ ಅಂತಾರೆ. ಈ ಒಂದು ಬುಡದಕ್ಕೆ ಹತ್ತವಾಗಿ ಬುಡಕ್ಕೆ ಹೊಂದಿಕೊಂಡಂತೆ ಮಣ್ಣುಗಳನ್ನು ತೊಗೆದು ಮುಂದಿನ ದಿನಮಾನಗಳಲ್ಲಿ ಕೆರೆ ಏನಾದರೂ ತುಂಬಿದ್ದಲ್ಲಿ ಆದಲ್ಲಿ ಕೆರೆಯಲ್ಲೂ ಒಡೆಯೋದ್ರಲ್ಲಿ ಎರಡೊಂದು ಮಾತಿರಲ್ಲ. ಮತ್ತು ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಕುರಿಗಳು, ಮೇಕೆಗಳು, ದನಕರುಗಳು ನೀರು ಕುಡಿಯೋಕ್ಕೆ ಬಂದಾಗ ಏನಾದರೂ ಅಪ್ಪಿತಪ್ಪಿ ಕಾಲ್ಜಾರಿ ನೀರಲ್ಲಿ ಬಿದ್ದರೆ ಇದಕ್ಕೆ ಯಾರು ಹೊಣೆ ಆಗ್ತಾರೆ ಮುಂದೆ? ಇಷ್ಟು ಆಳವಾಗಿ ಗುಂಡಿಯನ್ನು ತೆಗೀತಾ ಇದ್ದಾರೆ. ದಯವಿಟ್ಟು ಸಂಬಂಧಪಟ್ಟ ಅಧಿಕಾರಿಗಳು ಈ ಕೂಡಲೇ ಈ ಒಂದು ಕೆರೆಯನ್ನು ವೀಕ್ಷಣೆ ಮಾಡಬೇಕು, ಕಟ್ಟುನಿಟ್ಟಿನ ಕ್ರಮವನ್ನು ಕೈಗೊಳ್ಳಬೇಕಂತ ಹೇಳ್ಬಿಟ್ಟು ನಾನು ಈ ಮೂಲಕ ಮನವಿ ಮಾಡ್ತಾ ಇದ್ದೀನಿ.